7, 16, 25ನೇ ಸಂಖ್ಯೆ ಹುಟ್ಟಿದವರು. ಈ ವರ್ಷ ಸ್ವಲ್ಪ 7ನೇ ನಂಬರ್ಗೆ ಸ್ವಲ್ಪ ತೊಂದರೆ ಕೊಡುತ್ತೆ. ಅದರಿಂದ ನಾನೇನು ಹೇಳ್ತೇನೆ ಅಂದರೆ ಹೊಸ ವೆಂಚರ್ಸ್ ಬೇಡ. ಹೊಸ ನನ್ನ ಮೇಲೆ ಏನಂದರೆ ಟೈಮ್ ಸರಿ ಇಲ್ಲ ಅನ್ನೋರಿಗೆ ನಾವು ಹೇಳೋದು ಏನಂದರೆ, ನೀವೇನು ರುಟೀನ್ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀರೋ ಅದನ್ನು ಮಾಡ್ಕೊಂಡು ಹೋಗಿ, ಹೊಸದಾಗಿ ಬೇಡ. ಆಮೇಲೆ ಮದುವೆ ಇದೆಲ್ಲ ತುಂಬ ದೊಡ್ಡ ಇವೆಂಟ್ಸ್ ಅಲ್ಲ, ಅದು ಇವಾಗ ಏನೋ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ರೆ ಎಂಗೇಜ್ಮೆಂಟ್ ಬೇಕಾದ್ರೂ ಮಾಡ್ಕೊಂಡ್ರು, ನೆಕ್ಸ್ಟ್ ಬೇಕಾದ್ರೆ ಹೋಗಿ ಈ ಥರ ಎಲ್ಲ ಹೇಳಿಬೋದು ಅವ್ರಿಗೆ. ಇಲ್ಲ ಹಂಗೂ ಮಾಡ್ಕೊಳಂಗಿದ್ರೆ 8 ನಂಬರ್ ಇದ್ರೆ ಆ ಥರ ಮದುವೆ ಮುಂದೆ ಇದಕ್ಕೆಲ್ಲ ಹೋಗಿ ಅಂತ ಹೇಳ್ಬೋದು. ಹೊಸ ವೆಂಚರ್ಸ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಅದು ಬಿಟ್ಟು ಮಿಕ್ಕಿದ ರಿಲೇಟೆಡ್ ಅಲ್ಲೆಲ್ಲ ಏನು ಅಂತ ತೊಂದರೆ ಆಗಲ್ಲ. ಆಮೇಲೆ ರಿಲೇಷನ್ಶಿಪ್ ಈ ವರ್ಷ ಸ್ವಲ್ಪ ತೊಂದರೆಗಳಾಗ್ಬೋದು ಅವ್ರಿಗೆ. ಆಮೇಲೆ ಕೋರ್ಟು ಕಚೇರಿ ವ್ಯಾಜ್ಯಗಳು ಇವಂತ ಸ್ವಲ್ಪ ಬರ್ಬೋದು ಕಾಮನ್ ಆಗಿ. ಆಮೇಲೆ ಈ ಲೀಗಲ್ ಇಶ್ಯೂಸು, ಇನ್ಕಮ್ ಟ್ಯಾಕ್ಸ್ ಇಲ್ಲ ಅದು ಇದು ಅಂತ ಬರ್ತಾರಲ್ಲ, ED ಬರ್ಬೋದು, ಪೊಲೀಸ್ ಬರ್ಬೋದು, ಕೋರ್ಟಿಂದ ನೋಟಿಸಸ್ ಬರ್ಬೋದು, ಜುಡಿಷಿಯರಿಯಿಂದ ಬರ್ಬೋದು. ಆಲ್ ಟೈಪ್ಸ್ ಆಫ್ ಲೀಗಲ್ ಕಾನ್ಸಿಕ್ವೆನ್ಸಸ್ ಇವೆಲ್ಲ ಫೇಸ್ ಮಾಡೋ ಥರ ಎಲ್ಲ ಬಂದ್ಬಿಡ್ಬೋದು ಈ ವರ್ಷ. ಅದರಿಂದ ಸ್ವಲ್ಪ ಹುಷಾರಾಗಿ